ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ಪಟ್ಟಣದಲ್ಲಿ ಕೃಷ್ಣ ಚಿತ್ರಮಂದಿರದಲ್ಲಿ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಜನಸಾಗರದಲ್ಲಿ ತುಂಬಿ ಅಭಿಮಾನಿಗಳು ಸಂತಸವನ್ನು ವ್ಯಕ್ತಪಡಿಸಿದರು. ಹಾಗೂ ಚಿತ್ರಮಂದಿರದ ವ್ಯವಸ್ಥಾಪಕರಾದ ಮಲ್ಲಿಕಾರ್ಜುನ್ ಅವರು ಅಭಿಮಾನಿಗಳ ಬಗ್ಗೆ ಮತ್ತು ಚಿತ್ರದ ಬಗ್ಗೆ ದರ್ಶನ್ ಅವರು ಬೇಗನೆ ಜೈಲಿನಿಂದ ಬಂದು ಇನ್ನು ಅನೇಕ ಒಳ್ಳೆಯ ಚಿತ್ರಗಳನ್ನು ಮಾಡಿ ನಮ್ಮ ಚಿತ್ರಮಂದಿರದಲ್ಲಿ ದರ್ಶನ್ ಅಭಿನಯದ ಚಿತ್ರಗಳು ಪ್ರದರ್ಶನ ಮಾಡಲಿ ಎಂದು ಅಭಿನಂದನೆಗಳನ್ನು ತಿಳಿಸಿದರು. ಹಾಗೂ ಚಿತ್ರಮಂದಿರದ ಮ್ಯಾನೇಜರ್, ಸಿಬ್ಬಂದಿ ವರ್ಗದವರು ಚಿತ್ರದ ಬಗ್ಗೆ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಚಿತ್ರಮಂದಿರದ ತುಂಬಾ ಡೆವಿಲ್ ಚಲನಚಿತ್ರದ ಕಟೌಟ್ ಹಾಕಿ ಹೂವಿನ ಹಾರ ಹಾಕುವ ಮೂಲಕ ಚಿತ್ರಮಂದಿರವನ್ನು ಶೃಂಗಾರ ಮಾಡಿದ ಹಗರಿ ಬೊಮ್ಮನಹಳ್ಳಿ ದರ್ಶನ್ ಅಭಿಮಾನಿಗಳು ತಮ್ಮ ಹೀರೋ ಚಿತ್ರದ ಜೈ ಡಿ ಬಾಸ್ ಅಂತ ಘೋಷಣೆ ಕೂಗುವ ಮೂಲಕ ಸಂತೋಷವನ್ನು ವ್ಯಕ್ತಪಡಿಸಿದರು. ವರದಿ ಮಂಜುನಾಥ್ ಕೆ ಉತ್ತಂಗಿ. फिल्म भाई सुपर अಣ್ಣ फिल्म ಹೆಂಗೈತೆ ಸೂಪರ್ ಐತೆ ಅಣ್ಣ. ಎದ್ರ ಬಗ್ಗೆ ಅಣ್ಣ ಫಿಲ್ಮ್ ಹೆಂಗೈತೆ ಅಣ್ಣ? ಫಿಲ್ಮ್ ಹೆಂಗೈತೆ ಅಣ್ಣ? ಫಿಲಿಂ ಚೆನ್ನಾಗಿಲ್ಲ, ಅಕ್ಕರ್ ಬಂದಾರ ಈಗ. ಕಾಲಿಗೆ ಸ್ಟಾರ್ಟ್ ಮಾಡಿದ್ದೀರಾ? ಫ್ಯಾನ್ ಶೋ ಅಂತ ಮಾಡಿದ್ದೀನಿ. ಅದು 200 ರೂಪಾಯಿ ಟಿಕೆಟ್. ಹೌದಾ? 150 ರೂಪಾಯಿ ಮಾಡಿದ್ದೀನಿ. 200 ರೂಪಾಯಿ ಟಿಕೆಟ್ 150 ಮಾಡಿದ್ದೀರಾ? ಈಗ 150. ಈ ಶೋದಿಂದ 150. ಸರ್, ಡೆವಿಲ್ ಚಿತ್ರ ಎಷ್ಟು ಗಂಟೆಗೆ ಬೆಳಗ್ಗೆ ರಿಲೀಸ್ ಆಗಿದೆ ಸರ್? ಇಲ್ಲಿ ಫ್ಯಾನ್ಸ್ ನಿನ್ನೆನೆ ಬಂದು ರಾತ್ರಿ ಇಲ್ಲಿ ಎಲ್ಲ ಹಬ್ಬ ತರ ಆಚರಣೆ ಮಾಡಿ ಫ್ಯಾನ್ಗಳ ಇವೆಲ್ಲ ಫ್ಯಾನ್ಸ್ ಎಲ್ಲ ಕಟೌಟ್ಸ್ ಹಾಕಿ ಹೂವಿನ ಹಾರಗಳು ಹಾಕಿ ಪಟಾಕಿ ಸಿಡಿಸಿ ಬಹಳ ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ. ಆಮೇಲೆ ಇಲ್ಲಿ ಅವರೇ ಬಂದು ಬೆಳಗ್ಗೆ 7 ಅವರೇ ಫ್ಯಾನ್ ಶೋ ಅಂತ ತಗೊಂಡು ಅವರೇ ಟಿಕೆಟ್ ಖರೀದಿ ಮಾಡಿ ಅವರೇ ಓನ್ಲಿ ಫ್ಯಾನ್ಸ್ ಅಷ್ಟೇ ನೋಡ್ತಾ ಇದಾರೆ ಈಗ. ಸರ್, ಈಗೆಲ್ಲ ಜನ ಈಗ ನಮ್ದು 4 ಶೋ ಇನ್ನು ಕಂಟಿನ್ಯೂ ಜನರಿಗಾಗಿ ಕಂಟಿನ್ಯೂ ಇರುತ್ತೆ. ಆಮೇಲೆ ಅವ್ರ ಜೊತೆಗೂ ಎಲ್ಲ ಜನನು ನೋಡಿದ್ದಾರೆ 1 ಶೋಗೆ. ಈಗ ನೆಕ್ಸ್ಟ್ 10ವರೆಗಿದೆ, ಮತ್ತೆ ಮಧ್ಯಾಹ್ನ 1ವರೆಗಿದೆ, ಸಾಯಂಕಾಲ 5ವರೆ, ರಾತ್ರಿ 8ವರೆಗೆ. ಟೋಟಲ್ 4 ಶೋ ಇರುತ್ತೆ ಡೈಲಿ. ಹೌದು, ಬೆಳಿಗ್ಗೆ ಹಾಲಾಭಿಷೇಕ ಎಲ್ಲ ಮಾಡಿದ್ದಾರೆ ಸರ್. ಮಾಡಿದ್ದಾರೆ. ಆಮೇಲೆ ದರ್ಶನ್ ಫ್ಯಾನ್ಸ್ ನಮ್ಮ ಭಾಗದಲ್ಲಿ ಬಹಳ ಜನ ಇದ್ದಾರೆ. ಆಮೇಲೆ ಆತನ ಪಿಕ್ಚರ್ ಇಲ್ಲಿ ಎಲ್ಲ ನಮ್ಮ ಕಾಟೇರ ನಾವೇ ಹಾಕಿದ್ದು 75 ದಿನ ಹೋಗಿದ್ದೆ ಥಿಯೇಟರ್ ಅಲ್ಲಿ. ಅದಾದ್ಮೇಲೆ ಯಾವ್ದು ಥಿಯೇಟರ್ ಯಾವ್ದು ಬಂದಿರ್ಲಿಲ್ಲ, ಈಗ ಡೆವಿಲೇ ಬಂದಿದೆ. ಅದೇನೆ ಮತ್ತೆ ಡೆವಿಲ್ ಗ್ರ್ಯಾಂಡ್ ಸಕ್ಸಸ್ ಕಾಣಿಸ್ತಾ ಇದೆ. ಒಳ್ಳೇದಾಗ್ಲಿ ಅಂತ ಎಲ್ಲರಿಗೂ ಒಳ್ಳೇದಾಗಬೇಕು. ಕನ್ನಡ ಚಿತ್ರಗಳು ಹೆಚ್ಚೆಚ್ಚಾಗಿ ಈ ಲೋಕಲ್ ಥಿಯೇಟರ್ಗಳಾಗ್ಲಿ ಕನ್ನಡ ಚಿತ್ರಮಂದಿರಗಳು ಬೆಳೆಯಕ್ಕೆ ಸಾಧ್ಯ ಆಗ್ತೈತಿ. ಆಮೇಲೆ ಥಿಯೇಟರ್ ಉಳಿಯೋದೇ ದೊಡ್ಡ ಹೀರೋಗಳಿಂದ 5-6 ಸಿನಿಮಾ ಆಗ್ತವೆ. ಇವರೆಲ್ಲ 2 ವರ್ಷ 3 ವರ್ಷಕ್ಕೊಂದು ಪ್ಯಾನ್ ಇಂಡಿಯಾ ಅಂತ ಮಾಡ್ಕೊಂತ ಹೋಗಿ ಎಲ್ಲ ಥಿಯೇಟರ್ಗಳಿಗೂ ಬಹಳ ಹೊಡ್ತಾ ಆಗಿದೆ. ಈ ಭಾಗದಾಗ ಈಗಾಗಲೇ ಕೂಡ್ಲಿಗೆ ಬಂದಾಗಿದ್ದಾವೆ, ಹರಪನಹಳ್ಳಿ ಬಂದು, ಕೊಟ್ಟೂರು ಬಂದಾಗಿದೆ. ಹಾಗಾಗಿ ನಮಗೆ ಸರ್ಕಲ್ ಅಲ್ಲಿ ಇರೋದ್ರಿಂದ ಇದಿದೆ, ಚೆನ್ನಾಗ ರೆಸ್ಪಾನ್ಸ್ ಇದೆ ಡೆವಿಲ್. ಇದು
ಹಾ ಸರ್. ಎಲ್ಲ ಬಂದು ನೋಡ್ಬೇಕು ಹೇಳಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾಷೆ ಇದು ಫಿಲಿಂ ಇದಾಗಲಿ ಅಂತ ಹೇಳಿ ನಾವು ಹಾರೈಸ್ತೀವಿ ಸರ್ ಅಭಿಮಾನಿಗಳಿಂದ. ಹಾ ಸರ್. ಸರ್ ನೀವೇನ್ ಅಂತ ಕೇಳ್ಬಿಟ್ಟು ಸರ್ ನೀವೇನಾದ್ರು ಹೇಳ್ತೀರಾ ಡೆವಿಲ್ ಬಗ್ಗೆ? ಮಾತಾಡ್ರಿ, ನಿಮಗೆ ಗೊತ್ತಿರೋದು ಮಾತಾಡ್ರಿ. ಹಾ ಸರ್. ಡೆವಿಲ್ ಫಿಲ್ಮ್ ಆಚರಿಸ್ಬೇಕಂತ ಎಲ್ಲ ಅಲ್ರಿ ಯಾರು ಈಗ ರೀಸೆಂಟ್ ನೋಡಿಲ್ಲ ಡೆವಿಲ್ ಸಿನಿಮಾ 100 ದಿನ ಆಚರಿಸಿಕೊಂಡು ಎಲ್ಲ ಅಭಿಮಾನಿ ಕಡೆಯಿಂದ ಶುಭ